ವೆಲ್ಕಮ್ ಬ್ಯಾಕ್ ಟು ವಿ4 ಮೋಟಿವೇಶನಲ್ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ಜೀವನ ಗೋಣಿಚೀಲ ಇದ್ದಂತೆ. ಚೆನ್ನಾಗಿದ್ದಾಗ ಎಲ್ಲವನ್ನು ತುಂಬಿಸಿ ಅಟ್ಟಕ್ಕೆ ಏರಿಸುವರು, ಅಲ್ಲಲ್ಲಿ ಹರಿದಾಗ ಕಾಲಡಿಗೆ ಹಾಕುವರು. ನಾಳೆಯ ಒಳಿತಿಗಾಗಿ ಇಂದಿನ ಕೆಲ ಸಮಯವನ್ನು ಮೀಸಲಿಡುವುದು ತಪ್ಪಲ್ಲ. ಆದರೆ ಬರೀ ನಾಳೆಯ ಚಿಂತೆಯಲ್ಲಿ ಇಂದಿನ ಸಂತೋಷವನ್ನು ಕಳೆದುಕೊಳ್ಳುವುದು ತಪ್ಪು. ಇನ್ನೊಬ್ಬರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವು ಎಂದಿಗೂ ಆಗುವುದಿಲ್ಲ. ನೆನಪಿಡಿ ಸ್ನೇಹಿತರೆ, ಒಳ್ಳೆಯವರಿಗೆ ಒಳ್ಳೆತನವೇ ಶತ್ರು. ಜೀವನದಲ್ಲಿ ಅದೆಷ್ಟೇ ಕಷ್ಟಗಳು ಬಂದರೂ ಸರಿಯೇ, ಧೈರ್ಯ ಕಳೆದುಕೊಳ್ಳಬಾರದು. ಉದುರಿದ ಎಲೆಗಳು ಎಂದಿಗೂ ಬೇರನ್ನು ಅಲುಗಾಡಿಸಲಾರವು. ಈ ಜೀವನದಲ್ಲಿ ಸಮಯ ಕೂಡಿ ಬರುವವರೆಗೂ ಕಾಯುವುದೇ ಬದುಕು. ಎಲ್ಲ ಯುದ್ಧಗಳಲ್ಲಿಯೂ ಸದಾ ಗೆಲ್ಲುವ ಸೈನಿಕನೆಂದರೆ ಸಮಯ ಮತ್ತು ಸಹನೆ. ಸತ್ಯವಿದ್ದರೂ ನಂಬಲಾರದನ್ನು ಹೇಳಬಾರದು. ಜೀವನದಲ್ಲಿ ನೀವು ಒಬ್ಬರಿಗೆ ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರೋ ಅಲ್ಲಿಯವರೆಗೆ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಕರ್ಮ ಕಾಡುತ್ತೆ, ಧರ್ಮ ಕಾಯುತ್ತದೆ. ಯಾರಿಗೆ ಆಗಲಿ ಬಡಿದೆಬ್ಬಿಸುವ ಶಕ್ತಿ ಬದುಕಿಗೆ ಮಾತ್ರ ಇರುವುದು. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಅವರು ಸಾಯಲಿ ಎಂದು ಕುಳಿತಂತೆ. ನಿಮ್ಮ ಕಷ್ಟದ ಸಮಯದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಯೋಚಿಸಬೇಡಿ. ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾರೆ. ಸ್ನೇಹಿತರೆ, ಕತ್ತಲಲ್ಲಿ ನಮ್ಮ ನೆರಳು ಮಾಯ, ಕಷ್ಟದಲ್ಲಿ ನಮ್ಮ ಸಂಬಂಧಿಕರೇ ಮಾಯ. ದುಷ್ಟನಾದವನಿಗೆ ಅವಮಾನದ ಭಯವಿಲ್ಲ, ಬುದ್ಧಿವಂತನಿಗೆ ಜೀವನದ ಭಯವಿಲ್ಲ. ಇಂದ್ರಿಯಗಳನ್ನು ನಿಗ್ರಹಿಸಿದವರಿಗೆ ವಿಷಯದ ಭಯವಿಲ್ಲ, ಕೃತಕೃತ್ಯರಿಗೆ ಮರಣದ ಭಯವಿಲ್ಲ. ನಮ್ಮ ಜೀವನದಲ್ಲಿ ನಡೆಯುವ ಅನೇಕ ನಾಟಕಗಳಿಗೆ ಕಲಾವಿದರು ಜೊತೆಗೆ ಇರುವ ನಮ್ಮವರೇ ಆಗಿರುತ್ತಾರೆ. ಸ್ನೇಹಿತರೆ, ಸ್ವರ್ಗದಲ್ಲಿ ಎಲ್ಲವೂ ಇದೆ, ಆದರೆ ಸಾವಿಲ್ಲ. ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ, ಆದರೆ ಸುಳ್ಳಿಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ಇದೆ, ಆದರೆ ನೆಮ್ಮದಿಯಿಲ್ಲ. ಇವತ್ತಿನ ಎಲ್ಲ ಮಾನವರಲ್ಲಿ ಎಲ್ಲವೂ ಇದೆ, ಆದರೆ ಶಾಂತಿಯೇ ಇಲ್ಲ. ಈ ಜಗತ್ತಿನಲ್ಲಿ ಎಲ್ಲರಲ್ಲೂ ಎಲ್ಲವೂ ಇರುವುದಿಲ್ಲ, ನಿರೂಪಿಸಲೂ ಆಗದು. ಒರಟಾದ ವಜ್ರಕ್ಕೆ ಸುವಾಸನೆ ಇರುವುದಿಲ್ಲ, ಆದರೆ ಸೌಂದರ್ಯವಿದೆ, ಆಯುಷ್ಯವಿದೆ. ಮೃದುವಾದ ಮಲ್ಲಿಗೆ ಆಯುಷ್ಯವಿಲ್ಲ, ಆದರೆ ಸುವಾಸನೆ ಇದೆ, ಆಕರ್ಷಣೆ ಇದೆ. ಹಾಗಾಗಿ ಇದ್ದಿದ್ದರಲ್ಲಿ ತೃಪ್ತಿಯಿಂದ ಇರಿ. ಜೀವನದಲ್ಲಿ ನಾವು ಮಾಡಿಕೊಳ್ಳುವ ಕೋಪದಿಂದ ಅವಿವೇಕ ಪ್ರಾಪ್ತವಾಗುತ್ತದೆ. ಅವಿವೇಕದಿಂದ ಮತಿಭ್ರಮಣೆ ಉಂಟಾಗುತ್ತದೆ. ಅತಿಮತಿ ಭ್ರಮೆಯಿಂದ ಬುದ್ಧಿನಾಶ, ಬುದ್ಧಿನಾಶವಾದಾಗ ಸರ್ವನಾಶವಾಗುತ್ತದೆ. ನಿನ್ನ ಕೋಪವೇ ನಿನಗೆ ಶತ್ರು. ಯಾವಾಗಲೂ ದೇವರಿಂದ ಮನುಷ್ಯ ಏನನ್ನಾದರೂ ಪಡೆಯುವಾಗ ಕೋಟಿಯನ್ನು ನಿರೀಕ್ಷಿಸುತ್ತಾನೆ, ಆದರೆ ಅದೇ ದೇವರಿಗೆ ಕೊಡುವಾಗ ಚಿಲ್ಲರೆಯನ್ನು ಹುಡುಕುತ್ತಾನೆ. ನಮಗಾಗಿರುವ ಗಾಯವನ್ನು ವಾಸಿ ಮಾಡಬೇಕು ಎಂದರೆ ಅದನ್ನು ಮತ್ತೆ ಮತ್ತೆ ಮುಟ್ಟುವುದನ್ನು ಬಿಡಬೇಕು. ಕಹಿ ನೆನಪುಗಳು ಹಾಗೆ, ನೆನೆಯುವುದನ್ನು ಬಿಡಬೇಕು. ಖಾಲಿ ಪಾತ್ರೆಯನ್ನು ಹಿಡಿದು ಹೊರಟವನು ಭಿಕ್ಷುಕನೆಂದು ಭಾವಿಸಬಾರದು. ಆಹಾರ ಹಂಚಿ ಹೊರಟ ದಾನಿಯೂ ಇರಬಹುದು, ಏಕೆಂದರೆ ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ. ನಿಮಗಿದು ತಿಳಿದಿರಲಿ ಸ್ನೇಹಿತರೆ, ಒಳ್ಳೆಯ ಸ್ನೇಹ ಎಂದರೆ ಅದೊಂದು ಪ್ರಜ್ವಲಿಸುವ ಜ್ಯೋತಿ. ಅದು ಕತ್ತಲಲ್ಲಿ ದಾರಿ ತರಬಲ್ಲದು, ಆಪತ್ಕಾಲದಲ್ಲಿ ನೆರವು ನೀಡಬಲ್ಲದು. ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಲು ಬಯಸುವವರು ಸಮಯಕ್ಕಾಗಿ ಕಾಯುವರು, ಅದೇ ಪರಿಹಾರ ಬಯಸುವವರು ಸಹನೆಯಿಂದ ಕಾಯುವರು. ಸ್ನೇಹಿತರೆ, ಎಲ್ಲ ಸಮಯದಲ್ಲೂ ನೀವು ದುಡ್ಡು ಉಳಿಸಬಹುದು, ಆದರೆ ಎಲ್ಲ ಸಮಯದಲ್ಲೂ ನಿಮ್ಮನ್ನು ದುಡ್ಡು ಉಳಿಸಲಾರದು. ತಲೆಯಲ್ಲಿ ಬುದ್ಧಿ, ಮನಸ್ಸಲ್ಲಿ ಶುದ್ಧಿ ಇದ್ದರೆ ಸಾಕು, ಆ ಸಮಯ ನಿಮ್ಮದೇ. ನೆನಪಿಟ್ಟುಕೊಳ್ಳಿ. ಜೀವನದಲ್ಲಿ ಬಲ ನಮ್ಮದು, ಫಲ ದೇವರದ್ದು. ನೀವು ಸ್ವಾರ್ಥದಿಂದ ಸಂಬಂಧಗಳನ್ನು ಕಟ್ಟಲು ಎಷ್ಟೇ ಪ್ರಯತ್ನಿಸಿದರೂ ಅವು ಎಂದಿಗೂ ಕೆಲಸ ಮಾಡುವುದಿಲ್ಲ. ಮತ್ತು ಪ್ರೀತಿಯಿಂದ ಕಟ್ಟಲಾದ ಸಂಬಂಧಗಳನ್ನು ಮುರಿಯಲು ನೀವು ಎಷ್ಟೇ ಪ್ರಯತ್ನಿಸಿದರೂ ಅದು ಎಂದಿಗೂ ಮುರಿಯುವುದಿಲ್ಲ.
ನಮಗೆ ಯಾವುದು ಮಾಡಲು ಸಾಧ್ಯವೋ ಅದನ್ನು ಮಾಡಲು ನಮಗೆ ಶಕ್ತಿ ಬೇಕು. ಯಾವುದು ಅಸಾಧ್ಯವೋ ಅದನ್ನು ಮಾಡಲು ನಮಗೆ ನಂಬಿಕೆ, ವಿಶ್ವಾಸ ಬೇಕು. ನಮ್ಮ ಶಕ್ತಿಯ ಬಗ್ಗೆ ನಮಗೆ ನಂಬಿಕೆ ಇದ್ದರೆ ಯಾವುದು ಅಸಾಧ್ಯವಲ್ಲ. ಜೀವನದಲ್ಲಿ ಎಲ್ಲರಿಗೂ ಪ್ರೀತಿಸುವ ಹಕ್ಕಿದೆ. ಆದರೆ ನಾವು ಪ್ರೀತಿಸಿದವರನ್ನು ಪಡೆಯಲು ಹಕ್ಕಿನ ಜೊತೆಗೆ ಅದೃಷ್ಟವೂ ಇರಬೇಕು. ನಿಮ್ಮ ಜೀವನದಲ್ಲಿ ನೀವು ಮತ್ತೊಬ್ಬರಿಗೆ ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿಮ್ಮಲ್ಲಿದ್ದರೆ ನಿಮಗೆ ನೀವೇ ಸಾಕೆನ್ನುವಷ್ಟು ಪರಮಾತ್ಮನು ನಿಮಗೆ ಕೊಡುತ್ತಾನೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತದೆ. ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಒಬ್ಬರಿಗೆ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲಿಯೇ ಇಲ್ಲ. ನ್ಯಾಯದಿಂದ ನಡೆದವರು ಕೊನೆಯಲ್ಲಿ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಕುದಿಯುವ ನೀರು ಹೇಗೆ ಸ್ಥಿರವಾಗಿ ನಿಲ್ಲುವುದಿಲ್ಲವೋ ಹಾಗೆಯೇ ಚಂಚಲ ಮನಸ್ಸು ಎಂದು ಶಾಂತತೆಯನ್ನು ಅನುಭವಿಸಲಾರದು. ಮಲಗುವವರೆಗೆ ಕಷ್ಟ ಬಿದ್ದರೆ ಅದು ಬಡತನ, ಮಲಗುವುದಕ್ಕೂ ಕಷ್ಟ ಬಿದ್ದರೆ ಅದೇ ಜೀವನ. ನಗುವ ಕಂಗಳ ಹಿಂದೆ ಕಣ್ಣೀರು, ಕೋಪಿಸುವ ಕಂಗಳ ಹಿಂದೆ ಪ್ರೀತಿ ಅನ್ನೋದನ್ನ ಮರೆಯದಿರಿ. ಮೋಸ ಹೋದಾಗ ಮೂರ್ಖನಾದೆ ಎಂದು ಭಯಪಡಬೇಡಿ, ಸತ್ಯ ಅರಿವಾಯಿತೆಂದು ಸಂತಸಪಡಿ. ದೇವರು ಒಂದು ರೀತಿಯಲ್ಲಿ ಆಮ್ಲಜನಕದಂತೆ. ನಾವು ಅವನನ್ನು ನೋಡಲು ಸಾಧ್ಯವಿಲ್ಲ, ಆದರೆ ನಮಗೆ ಅವನ ಅವಶ್ಯಕತೆ ಇದೆ. ಜೀವನದಲ್ಲಿ ನಿಮ್ಮನ್ನು ಕಳೆದುಕೊಳ್ಳಲು ಯಾರು ಭಯಪಡುತ್ತಾರೋ, ನಿಮ್ಮ ಮಾತಿಗೆ ಯಾರು ಗೌರವ ಕೊಡುತ್ತಾರೋ ಅಂತಹವರನ್ನು ಪ್ರೀತಿಸುವಾಗಲೇ ಪ್ರೀತಿಗೊಂದು ಬೆಲೆ, ಮಾತಿಗೊಂದು ಅರ್ಥ. ನಿಮ್ಮ ಸೇಡು ಎಂದರೆ ನಿಮ್ಮನ್ನು ನೀವು ಪ್ರೀತಿಸುವುದು. ನಿಮ್ಮನ್ನು ಕೆಲವರು ಗುಣಪಡಿಸಿಕೊಳ್ಳಿ, ನಿಮ್ಮನ್ನು ಕ್ಷಮಿಸಿ, ನಿಮ್ಮನ್ನು ಸುಧಾರಿಸಿ, ಬೇರೆಯವರು ಹೋಗಲು ಬಿಡಿ ಮತ್ತು ನೀವು ಮುಂದೆ ಸಾಗಿ. ನಿಮ್ಮ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿ. ನಿಮ್ಮ ಸುತ್ತ ಆರೋಗ್ಯಕರ ಬೇಲಿ ಹಾಕಿ ಮತ್ತು ನಿಮ್ಮ ಸಹನೆಯನ್ನು ಸುಧಾರಿಸಿ. ಇದರಿಂದ ನಿಮ್ಮನ್ನು ನೋಯಿಸುವವರು ಇನ್ನು ಮುಂದೆ ನಿಮ್ಮೊಂದಿಗೆ ಅನುಕರಿಸುವುದಿಲ್ಲ. ಜೀವನದಲ್ಲಿ ಮೊದಲು ನಿಮ್ಮ ಬೆಲೆಯನ್ನು ನೀವು ತಿಳಿದುಕೊಳ್ಳುವುದು ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆ. ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನಗಳಲ್ಲಿ ಇರುತ್ತದೆ. ಈ ಜೀವನದಲ್ಲಿ ಕೆಟ್ಟತನಗಳಿಗಷ್ಟೇ ಅಲ್ಲ, ಕೆಲವು ಬಾರಿ ಅಳತೆ ಮೀರಿದ ಒಳ್ಳೆಯತನಕ್ಕೂ ಎಷ್ಟೋ ಸಲ ಶಿಕ್ಷೆ ಆಗುತ್ತದೆ. ಸಮಾಜದ ಭಯದಿಂದ ನಿಮ್ಮ ನಿರ್ಧಾರವನ್ನು ಎಂದಿಗೂ ಬದಲಾಯಿಸಬೇಡಿ, ಏಕೆಂದರೆ ಸಮಾಜವು ನಿಮಗೆ ಸಲಹೆಯನ್ನು ನೀಡುತ್ತದೆ, ಆಹಾರವನ್ನು ಅಲ್ಲ. ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ, ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ. ಬಡತನ ಶಾಶ್ವತವಲ್ಲ, ಹಾಗೆಯೇ ಸಿರಿತನವೂ ಶಾಶ್ವತವಲ್ಲ. ನೀವು ತೋರುವ ಮಾನವೀಯ ಗುಣ ಒಂದೇ ಶಾಶ್ವತ. ಜೀವನದಲ್ಲಿ ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿ ಹೋರಾಟ ಮಾಡುತ್ತಾನೋ ಆತನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಸ್ನೇಹಿತರೆ, ಪಾಪ ಪುಣ್ಯಗಳನ್ನೆಲ್ಲ ದೇವರು ಮೇಲೆ ನೋಡಿಕೊಳ್ಳುತ್ತಾನೆ ಎನ್ನುವುದೆಲ್ಲ ಸುಳ್ಳು. ಇಲ್ಲಿ ನಾವು ಏನು ಮಾಡುತ್ತೀವಿ ಅದನ್ನು ಅನುಭವಿಸಿಯೇ ಹೋಗಬೇಕು. ಒಂದು ಮಾತು ನೆನಪಿನಲ್ಲಿ ಇಟ್ಟುಕೊಳ್ಳಿ ಸ್ನೇಹಿತರೆ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ಭಗವಂತ ಮಾತ್ರ ಸಿಗುವನು. ಜೀವನದಲ್ಲಿ ಸಾಧನೆಯನ್ನೇ ಬಯಸುವವರು ಸರಳತೆಯ ಬದುಕನ್ನು ಬಯಸುತ್ತಾರೆ. ಬುದ್ಧಿವಂತರು ತಮ್ಮ ನಂಬಿಕೆಯನ್ನು ವಿಚಾರದಲ್ಲಿ ಇಡುತ್ತಾರೆ ಹೊರತು ಸಂದರ್ಭಗಳಲ್ಲಿ ಅಲ್ಲ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.